ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಲಂಚ ಅಂದಾಗ ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳುವಂಥ ಸಂದರ್ಭ ಬಂದಾಗ ಎಲ್ಲರೂ ಚಿತ್ತು ಹುಡುವುದು KPSC ಕಡೆ, ಯಾಕೆಂದರೆ ಅಷ್ಟೇ ಪ್ರಬಲವಾಗಿ ಪ್ರಸಾರವನ್ನು ಪಡೆದದು. ಆದರೆ ಇಲ್ಲಿ ಇನ್ನೊಂದು ಸರ್ಕಾರಿ ಈ ವೈದ್ಯರನ್ನು ಆಯ್ಕೆ ಮಾಡೋರು ಲಂಚ. ಮೂಲತಃ ಅವರು MBBS MDನೋ ಮತ್ತೇನೋ ಕಲಿಯೋದ್ರಲ್ಲಿ ಸಾಕಷ್ಟು ಖರ್ಚು ಮಾಡಿರ್ತಾರೆ. ಪ್ರೊಫೆಷ್ನಲ್ಲಾಗಿ ಕಲಿತು ಬಂದಂಥವ್ರು, ಅದರಲ್ಲೂ ಸರ್ಕಾರಿ ಕೂಡ ಸಿಕ್ಕವರು ಸ್ವಲ್ಪ ಕಡಿಮೆ ಖರ್ಚಾಗ್ಬೋದು, ಬಟ್ ಖರ್ಚು ಸಾಕಷ್ಟಾಗಿರ್ತದೆ. ಹೊರಗೆ ಬಂದ ಮೇಲೆ ಮತ್ತೆ 30 ಲಕ್ಷ ಕೊಡ್ರಿ, 40 ಲಕ್ಷ ಕೊಡ್ರಿ, 50 ಲಕ್ಷ ಕೊಡ್ರಿ ಅಂತಾರೆ. ಅದು ಪ್ರಾಧ್ಯಾಪಕ ಹುದ್ದೆಗೆ ಗೌರ್ಮೆಂಟ್ ಅಂತ ಓಪನ್ ಮಾಡ್ಯದ ಸರ್ಕಾರಿ ಒಂದು ಏನೋ ವೈದ್ಯಕೀಯ ಕಾಲೇಜನ್ನು ಈ ಚಿತ್ರದುರ್ಗದಲ್ಲ. ಚಿತ್ರದುರ್ಗ ಈ ಒಂದು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕ 2023-24 ಆರಂಭ ಆಗ್ಯದ. ಆಗಿಂದ 58 ಬೋಧಕರ ಬೇಡಿಕೆ ಇತ್ತಲ್ಲ. ಯಾಕಂದ್ರೆ ನೋಡಪ್ಪ, ಈ ವೈದ್ಯಕೀಯ ಕಾಲೇಜ್ ಅಂದ್ರೆ ನಿಮಗೆ ಗೊತ್ತದ, ಇದು ಭಾಳ ಖರ್ಚಿನದಂತೇಳಿ. ಮತ್ತು ಸರ್ಕಾರ ಮಾಡೋ ಮುಂದೆ ಸರ್ಕಾರ ಖರ್ಚಿಂದ ಹೌದು, ಆದರೆ ಯಾರಿಗಾಗಿ ಈ ವೈದ್ಯಕೀಯ ಕಾಲೇಜು ನಮ್ಮಲ್ಲೇ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ವಿಶೇಷವಾಗಿ 2 ವರ್ಷ ಆದರೂ ಸಹಿತ ಅಂತ ಹೇಳ್ಕೊಳ್ಳುವಂಥ ಸುಸಜ್ಜಿತ ವ್ಯವಸ್ಥೆ ಅಲ್ಲಿಲ್ಲ ಅನ್ನುವಂಥ ಈ ಒಂದು ವೈದ್ಯಕೀಯ ಕಾಲೇಜಿನಲ್ಲೇ ವರದಿಗಳಿದ್ದು. ಕೇವಲ 6 ಜನ ಪ್ರಾಧ್ಯಾಪಕರ ನೆಲೆಯಲ್ಲಿ ಈ ಒಂದು ನಡೆಸ್ತಾಯಿದ್ರು. ನೆರೆಯ ಬೇರೆ ಬೇರೆ ಜಿಲ್ಲೆಗಳಿಂದ ವೈದ್ಯರನ್ನು ಸ್ವಲ್ಪ ವಾರಕ್ಕೊಮ್ಮೆ 2 ಸಲ ಕರೆಸಿ ನಡೆಸ್ತಾಯಿದ್ರು. ಹೀಗಾಗಿ 1 ಮತ್ತು 2ನೇ ವರ್ಷಗಳ ವರ್ಷ ಈ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿತ್ತು. ಅದಕ್ಕಾಗಿ ಜಲ್ದಿ ಸೆಲೆಕ್ಷನ್ ಮಾಡಬೇಕು ಇವರನ್ನು ಅನ್ನುವಂಥ ಮಾತುಗಳು ಇದು. ಹೌದು, ಮಾಡಬೇಕಾಗಿದೆ. ಯಾಕಂದರೆ ಗುರುಗೂ ಇಲ್ಲದ, ಅದರಲ್ಲೂ ವೈದ್ಯಕೀಯ ಜ್ಞಾನದ ಗುರು ಇಲ್ಲದ ನೀವು ವೈದ್ಯಕೀಯವನ್ನು ಕಲಿಸೋರಾಗ ಈಗಿದ್ದವ್ರಿಗೆ ಸಹ ತೊಂದರೆ ಆಗಿದೆ. ಪ್ರಾಕ್ಟಿಕಲ್ ಅಲ್ಲಿಲ್ಲ ಆ ಕಾಲೇಜಿನಲ್ಲಿ ಅನ್ನೋದು ಸಹ ಕೇಳಿ ಬರ್ತದೆ. ವರದಿಗಳಿದ್ದಾವೆ ಈ ದಾವಣಗೆರೆಯಲ್ಲಿ ಇರುತ್ತಿರುವಂಥ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಇಲ್ಲೇ ವೈದ್ಯಕೀಯ ಕಾಲೇಜಿನ ಈ ಒಂದು ಇಂಥ ಪರಿಸ್ಥಿತಿಯಲ್ಲಿ ನೇಮಕಾತಿ ಮಾಡೋದಕ್ಕೆ ಕರೆದು ಅದರಲ್ಲಿ 58 ಬೋಧಕರಲ್ಲಿ 36 ಹುದ್ದೆಗಳನ್ನು ಈಗಾಗಲೇ ತುಂಬಿಕೊಂಡಿದ್ದಾರೆ ಅಂತ ಸುದ್ದಿಗಳು